ಇನ್ನು ಬಿಕ್ಲು ಶಿವ ಕೊಲೆ ಕೇಸ್ ಸಂಬಂಧಪಟ್ಟ ಹಾಗೆ ಭೈರತಿ ಸಂಬಂಧಿಯನ್ನ ವಶಕ್ಕೆ ಪಡೆಯಲಾಗಿದೆ. ಭೈರತಿ ಬಸವರಾಜ್ ಸಹೋದರನ ಪುತ್ರ ಅನಿಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಈ ಬಿಕ್ಲು ಶಿವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಸಹೋದರನ ಮಗ ಅನಿಲ್ ಹಾಗೆ ಅರುಣ್ ಮತ್ತು ನವೀನ್ ಅನ್ನ ಕೂಡ ಭಾರತೀನಗರ ಪೊಲೀಸರು ಬಂಧಿಸಿದ್ದಾರೆ. ಬಿಕ್ಲು ಕೊಲೆ ಬಳಿಕ ತಲೆಮರೆಸಿಕೊಂಡಿದ್ದ ಮೂವರನ್ನ ವಿಚಾರಣೆ ಮಾಡ್ತಿರುವಂತಹ ಭಾರತೀನಗರ ಪೊಲೀಸ್. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭೈರತಿ ಬಸವರಾಜ್ ಸಹೋದರನ ಪುತ್ರ ಅನಿಲ್ ಅನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಅನಿಲ್ ಜೊತೆಗೆ ಅರುಣ್ ಮತ್ತು ನವೀನ್ ಈ ಮೂರನ್ನು ಕೂಡ ಹುಡುಕಲಾಗ್ತಾ ಇತ್ತು. ಸೊ ಅನಿಲ್ ಭೈರತಿ ಬಸವರಾಜ್ ಸಹೋದರನ ಮಗ, ನೀವೇ ನೋಡ್ತಾ ಇದ್ದಿರಲಿಲ್ಲ ಈಗ ಫೋಟೋದಲ್ಲಿ. ಈ ಕಡೆ ರೌಡಿ ಶೀಟರ್ ಬಿಕ್ಲು ಶಿವ, ಈತನನ್ನೇ ಹಲಸೂರು ಕೆರೆ ಬಳಿ ಮರ್ಡರ್ ಮಾಡಲಾಗಿತ್ತು. ಅದಕ್ಕೂ ಮುಂಚೆ ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇದ್ದಂಥ ವ್ಯಾಜ್ಯ, ಹಿಂದಿನಿಂದ ಇದ್ದಂಥ ಒಂದಷ್ಟು ಕಾನ್ಫ್ಲಿಕ್ಟ್ಗಳು ಇಬ್ಬರ ನಡುವೆ. ವಿಕಾಸ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿಕಾಸ್, ಇದೀಗ ಭೈರತಿ ಬಸವರಾಜ್ ಸಹೋದರ ಪುತ್ರನನ್ನ ಈಗ ವಶಕ್ಕೆ ಪಡೆದಿರೋದು, ಜೊತೆಗೆ ಇನ್ನಿಬ್ಬರನ್ನ ಅರುಣ್ ಮತ್ತೆ ನವೀನ್ ಅನ್ನ. ಯಾಕೆ ಈ ಮೂರು ಜನರ ಮೇಲೆ ಅನುಮಾನ ಇದೆ, ಜೊತೆಗೆ ವಿಚಾರಣೆ ಹೇಗೆ ಸಾಗ್ತಿದೆ ಅಂತ ಈಗ? ಎಸ್ ಅವಿನಾಶ್, ಏನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿರುವಂಥದ್ದು. ಇಲ್ಲಿ ಭೈರತಿ ಬಸವರಾಜ್ ಅವರ ಸಹೋದರರ ಮಗ ಅನಿಲ್ನನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಅನಿಲ್ ಏನು ಹಂತಕರಿಗೆ ಕಾರನ್ನ ಕೊಟ್ಟಿದ್ದ ಅನ್ನೋ ಆರೋಪದಲ್ಲಿ ಆತನನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಅರುಣ್ ಹಾಗೂ ನವೀನ್ ಅನ್ನು ಕೂಡ ಈಗ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ 14 ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗ ಅರುಣ್ ಮತ್ತು ನವೀನ್ ಇಬ್ರು ಕೂಡ ಏನು ಕೊಲೆಗೆ ಆರೋಪಿ ಏನಿದ್ದಾನೆ ಜಗ್ಗ, ಆತನ ಸಹಚರರಾಗಿದ್ರು. ಹಿಂದಿನಲ್ಲೂ ಕೂಡ ಆತನ ಜೊತೆಗೆ ಇದ್ದಿದ್ರು ಮತ್ತು ಮೊನ್ನೆ ಕೊಲೆ ನಡೆದಂತ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಕೂಡ ಅವರಿಬ್ರು ಕೂಡ ಇದ್ರು. ಕೊಲೆ ನಂತರದಲ್ಲಿ ಇವರಿಬ್ರು ಎಸ್ಕೇಪ್ ತಲೆಮರೆಸಿಕೊಂಡಿದ್ರು. ಸದ್ಯ ಈಗ ಎಸಿಪಿ ಪ್ರಕಾಶ್ ರಾಥೋಡ್ ನೇತೃತ್ವದಲ್ಲಿ ವಿಚಾರಣೆ ತನಿಖೆ ನಡೀತಾ ಇರುವಂತದ್ದು. ಸದ್ಯ ಅವರಿಬ್ಬರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅನಿಲ್ನನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಅವಿನಾಶ್, ಧನ್ಯವಾದ ವಿಕಾಸ್.